ಒಡ ಹುಟ್ಟಿದ ಅಕ್ಕನನ್ನೇ ಮಚ್ಚಿನಿಂದ ಕೊಚ್ಚಿ ಕೊಂದ ತಮ್ಮ. ಅಂಗನವಾಡಿ ಕೇಂದ್ರದಲ್ಲಿ ಹಾಡು ಹಗಲಿ ಭೀಕರ ಹತ್ಯೆ ನಡೆದಿದೆ. ಶಿಗ್ಗಾವಿ ಪಟ್ಟಣದ ಗುಡ್ಡದ ಓಣಿ ಕೇಂದ್ರದಲ್ಲಿ ರಕ್ತ ರಂಜಿತ ಘಟನೆ ನಡೆದಿದ್ದು, ಅಂಗನವಾಡಿ ಆಯ ಆಗಿದ್ದ 29 ವರ್ಷದ ಪ್ರೇಮ ಶಿವಶಂಕರಪ್ಪ ಕೊಲೆಯಾದ ದುರ್ದೈವೆ. ಕೆಲಸಕ್ಕೆ ಬಂದಿದ್ದ ವೇಳೆ ಏಕಾಏಕಿಯಾಗಿ ಬೈಕ್ನಲ್ಲಿ ಎಂಟ್ರಿ ಕೊಟ್ಟಿದ್ದಂತಹ ಆಕೆಯ ತಮ್ಮ ಮಚ್ಚಿನಿಂದ ಮನಬಂದಂತೆ ದಾಳಿ ಮಾಡಿ ಕೊಲೆ ಮಾಡಿದ್ದಾನೆ. ಅನೈತಿಕ ಸಂಬಂಧ ಮತ್ತು ಆಸ್ತಿ ವಿಚಾರಕ್ಕೆ ಹತ್ಯೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಆಯಾ ಪ್ರೇಮಾಳ ತಮ್ಮ ಕೊಲೆ ಆರೋಪಿ ಸಂಜೀವನಾಗಿದ್ದು, ಶಿಗ್ಗಾವಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಶಿಗ್ಗಾವಿಯಲ್ಲಿ ಅಂಗನವಾಡಿ ಸಹಾಯಕಿ ಪ್ರೇಮ ಭೀಕರವಾಗಿ ಹತ್ಯೆಯಾಗಿದ್ದಾಳೆ. ಸಂಜೀವ ಆಕೆಯನ್ನ ಈ ರೀತಿಯಾಗಿ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಕೆಲವು ವರ್ಷಗಳ ಹಿಂದೆ ಶಿಗ್ಗಾವಿ ಪಟ್ಟಣದ ಶಿವಶಂಕರ್ ಜೊತೆಗೆ ಪ್ರೇಮ ಮದುವೆಯಾಗಿದ್ಲು. ಆದರೆ ಕೊಲೆಯಾದ ಪ್ರೇಮ ತನ್ನ ಪತಿಯ ಜೊತೆಗೆ ವಾಸವಿರಲಿಲ್ಲ. ಪ್ರೇಮ ಪರಪುರುಷನ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ಲು ಎನ್ನಲಾಗಿದೆ. ಕಳೆದ ಹಲವು ವರ್ಷಗಳಿಂದ ಸಹೋದರ ಸಂಜೀವನ ಜೊತೆಗೆ ಆಸ್ತಿ ವ್ಯವಹಾರದ ವಿಚಾರವಾಗಿ ಭಿನ್ನಾಭಿಪ್ರಾಯಗಳು ಕೂಡ ಇದ್ವಂತೆ. ಹೀಗಾಗಿ ಸ್ವಂತ ಅಕ್ಕನನ್ನ ತಾರಿಹಾಳದಿಂದ ಫಾಲೋ ಮಾಡ್ಕೊಂಡು ಬಂದು ಹತ್ಯೆ ಮಾಡಿದ್ದಾನೆ ಆರೋಪಿ ಸಂಜು. ಬೆಳ್ಳಂಬೆಳಗ್ಗೆ ಅಂಗನವಾಡಿ ಕೇಂದ್ರದ ಬಾಗಿಲು ತೆಗೆದು ಕಸ ಗುಡಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಇಂಥದ್ದೊಂದು ಘೋರವಾದಂತಹ ಕೊಲೆಯಾಗಿದ್ದು, ಇದೀ ಗ್ರಾಮಸ್ಥರೇ ಬೆಚ್ಚಿ ಬಿದ್ದಿದ್ದಾರೆ. ಅಲ್ಲಿ ಸಿಕ್ಕಿಲ್ರಿ ಅಣ್ಣ, ಒಂದ್ ತಿಂಗಳ ಗಟ್ಲೆ ಕಾದನ ಅಲ್ಲಿ ಸಿಕ್ಕಿಲ್ರಿ. ಅಲ್ಲಿ ಸಿಕ್ಕಿದ್ರ ನಾನು ಇಲ್ಲಿ ಬರೋದಿಲ್ರಿ. ಈಗ ಹಳ್ಳಿಯಿಂದ ಬಂದಿ ಅಣ್ಣ ನೀ ಇಲ್ಲ ನಮ್ಮ ಮನೆ ಬಾಜು ಯಾರಿಗೆ ಬದ್ನಿ ಹೋಣಿ ಯಾರಿಗೆ ಗೋಲ್ಡಿಶಿನ ಇದೆ ತಲವಾರ್ಲು ಹೊಡೆದಿದ್ದು ಅಂಗನವಾಡಿ ಟೀಚರ್ಗೆ ಟೀಚರ್ನ ಆಯಾ ಕೇಂದ್ರ ನಂಬರ್ 23 ಟೀಚರ್ ಆಯಲ್ಲ ಟೀಚರ್ आएगा ए बा टीचर क्यों आया भी दूसरी है यार के पुलिस चित्ते ना हां मतलब यार के चित्ते मंजू हरीश ने फोन तो थू अब ಏನ್ ಮುಗಿದ ಹೋತ್ ನಿಂದ ಕತಿನ ಮುಗಿದ ಹೋತ್ ಈಗ ಕತಿನ ಮುಗಿದ ಹೋತ್ ನೀನು ಏನಿಲ್ಲ, ಶಿಗ್ಗಾಂವ್ ಟೌನಲ್ಲಿ ನಮಗೆ ಅಂಗನವಾಡಿ ಕೇಂದ್ರ ಇದು ಓಪನ್ ಆದ ತಕ್ಷಣನೇ ಅಲ್ಲಿ ಅವರು ಸುಮಾ ಅಂಥೇಳಿ 29 ಇಯರ್ಸ್ ಅವ್ರಿಗೆ ಅವ್ರ ಬ್ರದರ್ ಬಂದು ಮಾರಕಾಸ್ತ್ರದಿಂದ ಹೊಡೆದು ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಯಿತು. ನಮಗೆ ಮಾಹಿತಿ ಬಂತು, 112 ಕಾಲ್ ಬಂದಿದ್ದು ತಕ್ಷಣ ನಮ್ಮ ಆಫೀಸರ್ಸ್ ಎಲ್ಲ ಬಂದು ನೋಡಿದಾಗ ತುಂಬ ಬ್ರೂಟಲಾಗಿ ಮಾಡಿದ್ದಾನೆ. ವೆಪನ್ನು ಇಲ್ಲೇ ಇದೆ. ಅವರು ಸೆಕ್ಯೂರ್ ಆಗಿದ್ದಾರೆ. ಅವ್ರ ಬ್ರದರ್ ಇವರು ಸುಮಾ ಅಂಥೇಳಿ. ರೀಸನ್ನು ಈಗ ಇನ್ಮೇಲೆ ಗೊತ್ತಾಗುತ್ತೆ ಏನು ರೀಸನ್ ಇತ್ತು ಅಂತ. ಅವನಿಗೆ ಅಲ್ಲಿಂದ ಅವಳನ್ನ ಫಾಲೋ ಮಾಡ್ಕೊಂಡ್ಬಂದು ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀಸನಿಂಗ್ ಮಾಡಿದ, ಏನು ತಂಗಿನ ಅಕ್ಕನ ಮಾಡಬೇಕಾದ್ರೆ ಏನು ಸಮಸ್ಯೆ ಇತ್ತು ಮನೆಯಲ್ಲಿ ಅಂತ ಈಗ ಇನ್ಮೇಲೆ ವೆರಿಫೈ ಮಾಡ್ತೀವಿ. ಅವನು ಸೆಕ್ಯೂರ್ ಆಗಿದ್ದಾನೆ. ಇದು ಕೂಡ ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಅವಳು ತಾರಿಹಾಳದಲ್ಲಿ ಇರ್ತಿದ್ಲು ಅಂತ, ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ಲು, ಹುಬ್ಳಿ ತಾರಿಹಾಳ. ಅಲ್ಲಿಂದ ಬರುವಾಗ ಅವನು ಬಂದಿದ್ದಾನೆ ಅಂತ ನಮ್ಮ ಕಡೆ ಸೆಕ್ಯೂರ್ ಆಗಿದ್ದಾನೆ. ತಾಯಿ ಮನೆಯಲ್ಲಿದ್ದ ಗಂಡನ ಮನೆಯಲ್ಲಿದ್ದ ತಾರಿಹಾಳ ಅವಳದು ಸವನೂರು ಊರು ಇಲ್ಲ, ಅಡ್ರೆಸ್ ಸವನೂರು ಅವಳದು. ಬಟ್ ತಾರಿಹಾಳದಲ್ಲಿ ಇದ್ಲು ಅವಳು. ತವ್ರ ಮನೆಯಲ್ಲೇ ಇದ್ಲು. ಅಲ್ಲಿಂದನೇ ಮೋಸ್ಟ್ಲಿ ಫಾಲೋ ಮಾಡ್ಕೊಂಡು ಬಂದಿದ್ದಾನೆ. ಈಗ ಫರ್ದರ್ ಗೊತ್ತಾಗುತ್ತೆ. ಈಗ ಜಸ್ಟ್ ಇನ್ಸಿಡೆಂಟ್ ರಿಪೋರ್ಟ್ ಆಗಿದೆ, ಇವಾಗ FIR ಮಾಡ್ತೀವಿ. ಫರ್ದರ್ ಏನಕ್ಕೆ ಆಗಿದೆ ಅಂತ ಅವನಿಗೆ ವೆರಿಫೈ ಮಾಡಿದಾಗ ಅವ್ನು ಸೆಕ್ಯೂರ್ ಆಗಿದ್ದಾನೆ, ನಮ್ಮ ಹತ್ರನೇ ಇದ್ದಾನೆ. ವಿ ವಿಲ್ ವೆರಿಫೈ ಹಿಮ್ ಆ್ಯಂಡ್ ಏನಿದೆ ಅದನ್ನೇ ಮಾಡ್ತೀವಿ. ಕುಟುಂಬ ಅದನ್ನು ತಿಳ್ಕೊತೀವಿ ಆಮೇಲೆ. ಸದ್ಯಕ್ಕೆ ಅವಳ ಬಗ್ಗೆ ಮಾತ್ರ ಡೀಟೇಲ್ಸ್ ತೊಗೊಂಡಿದ್ದೀವಿ, ಅವನಿಗೆ ಸೆಕ್ಯೂರ್ ಮಾಡಿದ್ದೀವಿ. ಅವಳದೇನು ಹಿನ್ನೆಲೆ, ಯಾಕಾಗಿದೆ, ತವ್ರ ಮನೇಲಿ ಯಾಕಿದ್ರು ಅದನ್ನೆಲ್ಲ ಆಮೇಲೆ ವೆರಿಫೈ ಮಾಡ್ತೀವಿ. ತನಿಖೆಯಲ್ಲಿ ಗೊತ್ತಾಗುತ್ತೆ. ಹಾಂ, ಟೀಚರ್ ಇದ್ದರು ಅಂತ ಹೇಳ್ತಾ ಇದ್ದಾರೆ. ಅವರು ಸ್ವಲ್ಪ ಶಾಕಲ್ಲಿದ್ದಾರೆ. ಇಲ್ಲಿ ವೆರಿಫೈ ಹರ್ ಲೇಟರ್. ಅವರು ತುಂಬಾ ಶಾಕ್ ಆಗಿಬಿಟ್ಟಿದ್ದಾರೆ. ಅವ್ರ ಮುಂದೆನೇ ಆಗಿದೆ ಅಂತ ಹೇಳಿ. ಮಕ್ಕಳಿದ್ದಾರೆ, ಅವಳು ಚಿಕ್ಕ ಮಕ್ಕಳು. ಇಲ್ಲ ಇಲ್ಲಿ ಮಕ್ಕಳು ಬಂದಿಲ್ಲ ಇನ್ನು. ಅವರಿಬ್ಬರೇ ಬಂದಿದ್ದಾರೆ, ಹೆಲ್ಪರ್ ಮತ್ತು ಅಂಗನವಾಡಿ. ಇವರು ಮುಂಚೆನೇ ಬರ್ತಾರಲ್ಲ, ಆಮೇಲೆ ಮಕ್ಕಳು ಬರೋಕ್ಕಿಂತ ಮುಂಚೆನೇ ಆಗಿದೆ. ಸೊ ಮಕ್ಕಳು ಯಾರೂ ಇರಲಿಲ್ಲ. ಬಾಡಿ ಮೇಲೆ ಎಲ್ಲೆಲ್ಲಿ ಹಲ್ಲೆ ಆಗಿದೆ ಈಗ ನೋಡ್ತೀವಿ ರೀ. ನಮ್ಮ ಸೌಕೋದವ್ರನ್ನೂ ಎಲ್ಲ ಕರೆಸ್ತಾ ಇದ್ದೀವಿ. ತುಂಬ ಬ್ರೂಟಲಾಗಿ ಮಾಡಿದ್ದಾರೆ. ಕುತ್ತಿಗೆಗಾಗಿದೆ, ಕೈಗಾಗಿದೆ, ಕೈಯೆಲ್ಲ ಅಡ್ಡ ಹಾಕಿದೆ, ಕೈ ಕಟ್ಟಾಗಿದೆ. ಈಗೆಲ್ಲ ವೆರಿಫೈ ಮಾಡಿ ಮೆಡಿಕಲ್ ಇದನ್ನೆಲ್ಲ ಮಾಡಿಸ್ತೀವಿ. ಎಲ್ಲೆಲ್ಲಿ ಎಷ್ಟು ಡೀಪ್ ಇಂಜುರೀಸ್ ಆಗಿದೆ ಅಂತ ಈಗ ನಮ್ಮ ಸೋಕೋ ಆಫೀಸರ್ಸ್ ಬಂದು ವೆರಿಫೈ ಮಾಡ್ತಾರೆ. ದೆನ್ ಬಾಡಿ ಶಿಫ್ಟ್ ಮಾಡ್ತೀವಿ. ಆಮೇಲೆ PM ಆಗುತ್ತೆ. ಆವಾಗ ಕಂಪ್ಲೀಟ್ ಗೊತ್ತಾಗುತ್ತೆ ಎಲ್ಲೆಲ್ಲಿ ಇಂಜುರೀಸು ಎಷ್ಟು ಡೀಪ್ ಆಗಿದೆ ಅಂತ.
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.